ಶಿವಮೊಗ್ಗ ಜಿಲ್ಲೆಯಾದ್ಯಂತ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದ್ದು ಅಲ್ಲಲ್ಲಿ ಸಾಕಷ್ಟು ಅನಾಹುತಗಳನ್ನು ಕಂಡು ಬರ್ತಾ ಇದ್ದೀವಿ. ಅಂದರೆ ರಸ್ತೆ ಮೇಲೆ ಮರ ಬೀಳುವಂಥದ್ದಾಗಿರ್ಬೋದು, ನದಿಯ ನೀರು ರಸ್ತೆ ಮೇಲೆ ಹರಿಯುವಂಥದ್ದು, ಹಳ್ಳಕೊಳ್ಳಗಳ ನೀರು ಹರಿಯುವಂಥದ್ದು, ಈ ಥರದ ಅನೇಕ ಘಟನೆಗಳು ನಡೀತಿದಂತೆ. ಇದಕ್ಕೆ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ತೀರ್ಥಹಳ್ಳಿಯ ಹೊರಭಾಗದಲ್ಲಿರುವಂತಹ ಒಂದು ಬೈಪಾಸ್ ರಸ್ತೆ ಕೂಡ ಹೊರತಾಗಿಲ್ಲ. ತೀವ್ರವಾದಂಥ ಮಳೆಯ ಪರಿಣಾಮವಾಗಿ ಏನು ತೀರ್ಥಹಳ್ಳಿಯ ಪಟ್ಟಣದ ಹೊರವಲಯದಲ್ಲಿ ಬಾಳೆಬೈಲು ಮತ್ತು ಕುರುವಳ್ಳಿ ನಡುವೆ ಸಂಪರ್ಕ ಕಲ್ಪಿಸುವಂತಹ 169A ಅಂದರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವಂತಹ ಬೈಪಾಸು ಕಳೆದ 2 ದಿನಗಳಿಂದ ಕುಸಿದುಬಿಟ್ಟು ಈಗ ಜನರ ಸಂಚಾರಕ್ಕೆ ಒಂದು ಅವಕಾಶ ಇಲ್ಲದಿರುವಂತಾಗಿರುವಂಥದ್ದು. ಮತ್ತೆ ಈ ಒಂದು ಪ್ರದೇಶದಲ್ಲಿ ಈ ಗುಡ್ಡ ಕುಸಿದ ಹೊಸದಾಗಿ ಒಂದು ರೀತಿಯ ಜನರಲ್ಲಿ ಒಂದು ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ನಾನು ಇವಾಗ ಈ ತೀರ್ಥಹಳ್ಳಿಯ ಹೊರವಲಯದಲ್ಲಿರುವಂತಹ ಬೈಪಾಸ್ ರಸ್ತೆ ಇದ್ದೀನಿ. ತಾವಿಲ್ಲಿ ಗಮನಿಸಬಹುದು ದೃಶ್ಯದಲ್ಲಿ ಏನಂತ ಅಂದರೆ ಕಳೆದ 2 ದಿನಗಳ ಹಿಂದಷ್ಟೇ ಏನು ಅಂದರೆ ಸೋಮವಾರ ಒಂದು ರಿಟೈನಿಂಗ್ ವಾಲ್ ಅಂತ ಏನು ಕಟ್ಟಿರ್ತಾರೆ, ಅಂದರೆ ಈಗ ಗುಡ್ಡವನ್ನು ಕಡಿದ್ಬಿಟ್ಟು ರಸ್ತೆ ನಿರ್ಮಾಣ ಮಾಡಿದ ಸಂದರ್ಭದಲ್ಲಿ ರಿಟೈನಿಂಗ್ ವಾಲ್ ಅಂತ ಏನು ಕಾಂಕ್ರೀಟ್ ವಾಲ್ ರಿಟೈನಿಂಗ್ ಮಾಡ್ತಾರೆ, ಆ ಒಂದು ರಿಟೈನಿಂಗ್ ವಾಲ್ನಲ್ಲಿ ಕ್ರಾಕ್ಗಳು ಕಾಣಿಸ್ಕೊಳ್ಳುತ್ತೆ, ಬಿರುಕುಗಳನ್ನು ಕಾಣಿಸ್ಕೊಳ್ಳುತ್ತೆ. ಅದಾದು ಓಕೆ ಏನೋ ಆಗಿರ್ಬೋದು ಅಂದ್ಕೊಂಡು ಯೋಚನೆ ಮಾಡ್ತಿರೋಂಥ ಒಂದು ಹಿನ್ನೆಲೆನೇ ಬೆನ್ನಿಂದನೇ ನಿನ್ನೆ ಒಂದು ಗುಡ್ಡದ ಮೇಲಿರುವಂತಹ ಒಂದು ಬಂಡೆ ಕಲ್ಲುಗಳು, ಅಂದರೆ ಏನು ಇಲ್ಲಿ ಜಂಬಿಟ್ಟಿಗೆಗೆ ಅಂತ ಹೇಳ್ಬಿಟ್ಟು ಈ ಮಲೆನಾಡು ಭಾಗದಲ್ಲಿ ಕಂಡು ಬರುತ್ತೆ, ಆ ಒಂದು ಇಟ್ಟಿಗೆಯ ಕಲ್ಲುಗಳು ಅಥವಾ ಬಂಡೆಗಳು ದೊಡ್ಡ ಪ್ರಮಾಣದಲ್ಲಿ ಅದ್ರ ಮೇಲೆ ಬಿದ್ದಿರೋದ್ರಿಂದ ಇಡೀ ರಿಟೈನಿಂಗ್ ವಾಲ್, ಕಾಂಕ್ರೀಟ್ ವಾಲ್ ಏನಿತ್ತು ಅದು ಸಂಪೂರ್ಣವಾಗಿ ಬಿದ್ದುಬಿಟ್ಟು ಈಗ ರೋಡಿಗೆ ಬಿದ್ದಿರುವಂಥದ್ದು, ಅಂದರೆ ರಸ್ತೆಯ ಒಂದು ಪಾರ್ಶ್ವದಲ್ಲಿ ಬಿದ್ದಿರುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಮತ್ತು ಈ ಬಂಡೆಗಳು ಬಿದ್ದಿರೋ ಪರಿಣಾಮವಾಗಿ ರಸ್ತೆ ಸಂಚಾರಕ್ಕೆ ಈಗಾಗಲೇ ರೀತಿಯ ಅವಕಾಶ ಕೊಟ್ಟಿಲ್ಲ. ಹಾಗೆಯೇ ಈ ಒಂದು ರಸ್ತೆಯ ಸಂಚಾರ ನಿರ್ಬಂಧಿಸುವಂಥ ಸ್ಥಳೀಯ ಆಡಳಿತ ಈಗಾಗಲೇ ಮಣ್ಣಿನ ತೆರವು ಕಾರ್ಯಾಚರಣೆ ಆರಂಭಿಸುವಂಥದ್ದು. ಯಾಕಂದರೆ ಅಷ್ಟು ಸುಲಭವಾಗಿ ಇಷ್ಟು ದೊಡ್ಡ ಪ್ರಮಾಣನ ಅವನ್ನ ತಕ್ಷಣಕ್ಕೆ ಸಾಗಿಸೋಕ್ಕಾಗಲ್ಲ. ಮತ್ತು ತುಂಬ ಎಚ್ಚರಿಕೆಯಿಂದನೇ ಈ ಒಂದು ಮಣ್ಣು ತೆರವಿನ ಕಾರ್ಯಾಚರಣೆ ನಡೆಸಬೇಕಾಗತ್ತೆ. ಯಾಕಂದರೆ ಯಾವುದೇ ರೀತಿಯ ಮತ್ತೆ ಫರ್ದರ್ ಅನಾಹುತ ಆದಾಗ ಸಂದರ್ಭದಲ್ಲಿ ಅದನ್ನು ಗಮನದಲ್ಲಿ ಇಟ್ಕೊಂಡೇ ಕಾರ್ಯಾಚರಣೆ ಆಗುತ್ತೆ. ಹಾಗಾಗಿನೇ ನಿನ್ನೆ ರಾತ್ರಿ ಮೊನ್ನೆಯಿಂದನೇ ಈ ಒಂದು ಭಾಗದಲ್ಲಿ ಈ ಒಂದು ಬೈಪಾಸ್ ರಸ್ತೆಯಲ್ಲಿ ರಸ್ತೆ ಸಂಚಾರಕ್ಕೆ ನಿರ್ಬಂಧ ಹೇರುವಂಥ ತಾಲೂಕು ಆಡಳಿತ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮತ್ತು ಪೊಲೀಸರು ಈಗಾಗಲೇ ತೆರವು ಕಾರ್ಯಾಚರಣೆಗೆ ಮುಂದಾಗಿರುವಂಥದ್ದು. ಮತ್ತು ಈ ಒಂದು ರಸ್ತೆಯ ನಿರ್ಮಾಣ ಮಾಡಿದಂತಹ ಮತ್ತು ನಿರ್ವಹಣೆ ಮಾಡ್ತಿರುವಂತಹ ಸ್ಥಳೀಯ ನ್ಯಾಷನಲ್ ಕನ್ಸ್ಟ್ರಕ್ಷನ್ ಕಂಪ್ನಿ ಏನಿದೆ ಅವರಿಗೊಂದು ಒಂದು ಜವಾಬ್ದಾರಿನ ವಹಿಸಿಕೊಟ್ಟಿದ್ದಾರೆ. ಅವ್ರ ಸಿಬ್ಬಂದಿಗಳು, ಅವರ ಒಂದು ಇಡೀ ಟೀಮ್ ಇಲ್ಲಿ ಇದ್ಬಿಟ್ಟು ರಸ್ತೆಯ ಮೇಲೆ ಬಿದ್ದಿರುವಂಥ ಈ ಒಂದು ಬಂಡೆಕಲ್ಲುಗಳ ತೆರವು ಕಾರ್ಯಾಚರಣೆನ ಮಾಡಿರುವಂಥದ್ದು. ಒಟ್ಟಾರೆ 56 ಕೋಟಿ ರೂಪಾಯಿದಲ್ಲಿ ನಿರ್ಮಾಣ ಆದಂಥ 169A ಏನು ಬೈಪಾಸ್ ಏನಿದೆ, ಕಳೆದ 4 ತಿಂಗಳಷ್ಟೇ ಕೇಂದ್ರದ ಭೂ ಸಾರಿಗೆ ಸಚಿವರಾಗಿದ್ದಂತಹ ನಿತಿನ್ ಗಡ್ಕರಿ ಅವರು ಶಿವಮೊಗ್ಗದಲ್ಲಿ ಇದಕ್ಕೆ ಉದ್ಘಾಟನೆ ಮಾಡೋದ್ರ ಮೂಲಕ ಸಾರ್ವಜನಿಕ ಸೇವೆಗೆ ಇದನ್ನು ಅರ್ಪಿಸಿದರು. ಹಾಗಾಗಿನೇ ಸುಮಾರು ಜನಕ್ಕೆ ಇದರಿಂದ ಬಹುತೇಕ ಅನುಕೂಲ ಆಗ್ತಾಯಿದೆ. ಯಾಕಂದರೆ ಕರಾವಳಿ ಮತ್ತು ಮಲೆನಾಡನ್ನು ಸಂಪರ್ಕ ಮಾಡುವಂತಹ ತೀರ್ಥಹಳ್ಳಿ ಹೊರವಲಯದ ಈ ಒಂದು ರಸ್ತೆ ತೀರ್ಥಹಳ್ಳಿಯ ಪಟ್ಟಣದ ಮೇಲಿನ ವಾಹನ ದಟ್ಟಣೆಯನ್ನು ಸಾಕಷ್ಟು ಕಡಿಮೆ ಮಾಡಿತ್ತು. ಜೊತೆಗೆ ಈಗ ಶೃಂಗೇರಿ ಭಾಗ, ಕೊಪ್ಪ ಭಾಗವರು ಈ ಕಡೆ ಉಡುಪಿ ಮತ್ತು ಮಂಗಳೂರು ಕಡೆ ಹೋಗಬೇಕಾದ್ರೆ ತೀರ್ಥಹಳ್ಳಿ ಪಟ್ಟಣನ ಸಂಪರ್ಕ ಮಾಡದೇ ಹೊರಬದಿಯಿಂದನೇ ಹೋಗೋದಕ್ಕೆ ಅವಕಾಶ ಆಗ್ತಾ ಇತ್ತು. ಹಾಗೇನೆ ಇನ್ನೊಂದು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರ್ಬೋದು, ನಿನ್ನೆ ಆದಂತಹ ಒಂದು ಬದಿಯ ಗುಡ್ಡ ಕುಸಿತ ಇನ್ನೊಂದು ಭಾಗದಲ್ಲೂ ಕೂಡ ಆಗಿರುವಂಥದ್ದು. ಹಾಗೇನೆ ಆದರೂ ಕೂಡ ಸಾಕಷ್ಟು ಈಗ ಅಂದರೆ ಒಂದು ಬದಿಯ ಗುಡ್ಡ ಕುಸಿತ ಆದರೆ ಇನ್ನೊಂದು ಬದಿ ಮತ್ತೆ ಫರ್ದರ್ ಅಂದರೆ ಮರ ಉರುಳಿ ಅದ್ರದ್ದು ಬುಡ ಸಡಲಾಗ್ಬಿಟ್ಟು ಅದ್ರ ಮಣ್ಣುಗಳು ಕೂಡ ಇನ್ನೊಂದು ಬದಿ ಬಿದ್ದಿರು. ಹಾಗಾಗಿನೇ ರಸ್ತೆಯ 2 ಬದಿಗಳಲ್ಲಿ ಈಗಾಗಲೇ ಮಣ್ಣು ಬಿದ್ದಿರುವಂಥದ್ದು. ಈ ಒಂದು ಮಣ್ಣು ತೆರವು ಕಾರ್ಯಾಚರಣೆ ಸುಮಾರಷ್ಟು ಸಮಯ ತಗೊಳುತ್ತೆ. ಯಾಕಂದರೆ ಅಷ್ಟು ಪ್ರಮಾಣದ ಮಣ್ಣನ್ನು ಸಾಗಿಸೋದಕ್ಕೆ ಅಷ್ಟು ತಕ್ಷಣಕ್ಕೆ ಆಗಲ್ಲ. ಹಾಗಾಗಿನೇ ಇದು ಈಗ ತೆರವು ಕಾರ್ಯಾಚರಣೆಗೆ ಸ್ಥಳೀಯರು ಮುಂದಾಗಿರುವಂಥದ್ದು ಮತ್ತು ಕಂಪ್ನಿಯವರು ಮುಂದಾಗಿರುತ್ತದೆ. ಒಟ್ಟಾರೆ ಕಳೆದ 4 ತಿಂಗಳ ಹಿಂದಷ್ಟೇ ಆಗಿರುವಂಥ ಈ ಒಂದು ಕಾಮಗಾರಿ ಇದಕ್ಕೆ ಕಾರಣಕ್ಕೆ ಏನು ಅವೈಜ್ಞಾನಿಕ ಕಾಮಗಾರಿ ಕಾರಣನೋ ಅಥವಾ ಈ ಗುಡ್ಡ ಕುಸಿತದ ಪರಿಣಾಮವನ್ನು ಮುಂದೆ ಅಂದಾಜು ಮಾಡಿದ ಅದಕ್ಕೆ ಬೇಕಂತ ಕ್ರಮ ಕೈಗೊಳ್ಳದಿರೋದು ಕಾರಣನೋ ಒಟ್ಟಾರೆ ಏನಂತ ಈಗ ಚರ್ಚೆ ಆಗಿರೋ ಜೊತೆಗೆ ಕಾರ್ಯಾಚರಣೆ ಚೆರುವು ಕೂಡ ಸ್ಥಳೀಯವಾಗಿ ತುಂಬನೇ ಮುಖ್ಯ ಪಡೆಯುವಂಥದ್ದು. ಕ್ಯಾಮ್ರಾಮನ್ ಮಹೇಶ್ ಜೊತೆಗೆ ಪ್ರಸನ್ನ, ನ್ಯೂಸ್ ಫಸ್ಟ್ ಶಿವಮೊಗ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.